ಇದಾ ನಮ್ಮ ಲಾವಣ್ಯರ ಮನೆ. ಹಾಂ, ಹೌದು ರೀ, ಇದೇ ಮನೇಲಿ ನಮ್ಮ ಲಾವಣ್ಯ ಇರೋದು. ತುಂಬಾ ಚೆನ್ನಾಗೈತಲ್ವಾ ಮನೆ? ಹಾ, ನೋಡ್ದ ನಮ್ಮ ಲಾವಣ್ಯ ಸೆಲೆಕ್ಷನ್ ಹೆಂಗಿದೆ ಅಂತನ. ಹಾಂ ಅಂದರೆ ಲವ್ ಮಾಡಿ ಮದುವೆ ಆಗಿ ಓಡೋಗಿ ಮದುವೆ ಆಗಿರೋದೇ ಒಳ್ಳೇದು ಅಂತ ನೀನು ಹೇಳ್ತಾ ಇರೋದು? ಹಾಂ, ಹಂಗಲ್ಲ ನಾನು ಹೇಳ್ತಾ ಇರೋದು. ಲಾವಣ್ಯ ಒಳ್ಳೆ ಹುಡುಗನೇ ಆರಿಸ್ಕೊಂಡವಳೆ, ಮದ್ವೆ ಆಗದಾಗವಳೆ, ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡವಳಲ್ವಾ ಅಂತ. ಒಳ್ಳೆ ಹುಡುಗ ಅಂದರೆ ಏನು ಶ್ರೀಮಂತ ಮನೆ ಹುಡುಗ ಆದರೆ ಒಳ್ಳೆ ಹುಡುಗ ನಂಗ ನಿನ್ನ ಲೆಕ್ಕದಲ್ಲಿ? ಹಾಂ, ಅಯ್ಯೋ ಹಂಗೆ ಯಾಕೆ ಅಂದ್ಕೊಂತೀರಾ? ಒಳ್ಳೆ ಹುಡುಗ ಆಗಕ್ಕೆ ಅವನು ಮದ್ವೆ ಆಗಿ ಈಗ ಹೆಂಡತಿನ ಚೆನ್ನಾಗಿ ನೋಡ್ಕೊಂತ ಇದ್ದಾನೆ. ನಾವು ಒಪ್ಕೊಂಡೆ ಇದ್ರು ಅವರಪ್ಪ ಅಮ್ಮ ಆದ್ರೂ ಒಪ್ಕೊಂಡು ಮನೆಗೆ ಸೇರಿಸ್ಕೊಂಡಿದ್ದಾರೆ. ಅದ್ರಲ್ಲಿ ಅರ್ಥ ಮಾಡ್ಕೊಳ್ರಿ ಇವರು ಎಷ್ಟು ಒಳ್ಳೆಯವರು ಅಂತಾನ. ನಾವೇ ಇನ್ನು ಕೆಟ್ಟವ್ರು. ಮನೆ ಹತ್ರ ಬಂದ್ರು ಮನೆಗೆ ಸೇರಿಸ್ತಲೇನೆ ಬೈದು ವಾಪಸ್ ಕಳಿಸ್ಬಿಟ್ವಿ. ಇಲ್ಲೇ ಗೊತ್ತಾಗ್ತೈತಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಾನ. ಸರಿ ಸರಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮಮ್ಮ ಹೇಳೋದು ಮತ್ತೆ ನಮ್ಮ ಪಾರ್ವತಿ ಹೇಳೋದು ನಿಜಾನೇ ಅಂತ ಅನಿಸ್ತೈತೆ. ಯಾಕನ? ಹಾಂ, ಏನ್ ನಿಮ್ಮ ಮಾತಿನ ಅರ್ಥ? ಏನು ಅಂದರೆ ನೀನೇನೆ ಮಗಳನ್ನ ಓಡೋಗು ಅಂತೇಳಿ ಹೇಳಿ ಕಳಿಸಿದ್ಯಾ ಅಂತ ನಮ್ಮ ಪಾರ್ವತಿನೂ ನಮ್ಮ ಅಮ್ಮನೂ ಹೇಳ್ತಾ ಇರ್ತಾರಲ್ಲ, ಅದು ನಿಜ ಅಂತ ಅನಿಸುತ್ತೆ. ಹಾಂ, ಅಯ್ಯೋ ರೀ, ನಾನು ಯಾಕೆ ಕಳ್ಸೋಣ ಹೇಳ್ರಿ? ಅವಳಿಗೆ ಇಷ್ಟ ಇಲ್ದಿರೋ ಮದ್ವೆ, ಅದಕ್ಕೆ ಇಷ್ಟಪಟ್ಟವ್ರ ಜೊತೆ ಓಡೋಗಿ ಮದ್ವೆ ಆಗಿದ್ದಾಳೆ. ಈಗ ಮನೆಯಾಗೆ ಗಂಡನ ಜೊತೆಗೆ ಸುಖವಾಗಿದ್ದಾಳೆ. ಈಗ ಅವಳು ನೋಡ್ಕೊಂಡು ಹೋಗಕ್ಕಂತ ಬಂದಿರೋದು. ನಾವು ಜಗಳ ಆಡಕ್ಕಲ್ಲ. ಸುಮ್ಮನೆ ಬರ್ರಿ. ಆಯ್ತು ನಡಿ. ಮನೆಯಾಗಿದ್ದಾಳೋ ಇಲ್ವೋ ನಮ್ಮ ಲಾವಣ್ಯ? ಲಾವಣ್ಯ, ಲಾವಣ್ಯ, ಅಮ್ಮ, ಅಪ್ಪ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಓ ಕಣೆ ಲಾವಣ್ಯ, ನಾವು ಚೆನ್ನಾಗಿದ್ದೀವಿ. ನಿಮ್ಮ ಅಪ್ಪ ಏನೋ ಚೆನ್ನಾಗೈತೆ. ನೀನ್ ಹೆಂಗಿದೀಯಾ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ದುಃಖ ಆಗ್ತೈತೆ ಕಣಮ್ಮ. ಅಪ್ಪ ಹೆಂಗಿದೀಯಪ್ಪ? ಅಂತೂ ಇಂತೂ ನೀನು ನೋಡಕ್ ಬತ್ತೀಯೋ ಇಲ್ವೋ ಅಂತ ನನಗಂತೂ ಅದೇ ಚಿಂತೆ ಆಗಿತ್ತು, ನಿಮ್ಮ ನೋಡ್ಬೇಕು ಅಂತನ. ಆದ್ರೆ ನೀವು ಬತ್ತೀರೋ ಇಲ್ವೋ ಅಂತ ನನ್ಗೆ ಅನುಮಾನ ಇತ್ತು. ಸದ್ಯ ಹೆಂಗೋ ನನ್ ಮ್ಯಾಲಿನ ಪ್ರೀತಿ ನಿಮಗೆ ಕಮ್ಮಿ ಆಗಿಲ್ವಲ್ಲ, ಅಷ್ಟೇ ಸಾಕು. ನನ್ಗಂತೂ ತುಂಬಾ ಸಂತೋಷ ಆಯ್ತಪ್ಪ ನೀವು ಬಂದಿದ್ದು. ಅಯ್ಯೋ ಲಾವಣ್ಯ, ಯಾಕಮ್ಮ ಅಳ್ತಾ ಇದೆಯಾ? ಅಳ್ಬೇಡ, ಸುಮ್ಮನಿರು, ಏನೂ ಆಗಲ್ಲ. ನಾವು ಬಂದಿದ್ದೀನಲ್ಲ. ಹಾಂ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಸುಮ್ಮನಿರು. ನೀನು ಹಿಂಗೆ ಮಾಡಿದ್ದು ತಪ್ಪಮ್ಮ. ಅಲ್ಲ, ನಿಮ್ಮ ಅತ್ತೆ ಮಗನ ಜೊತೆಗೆ ನಿನ್ನ ಮದುವೆ ಸೆಟ್ ಆದಮೇಲೆ ನೀನು ಈ ಥರ ಇನ್ನೊಬ್ಬನ ಹುಡುಗನ ಕರ್ಕೊಂಬಂದು ಮದುವೆ ಆದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳು? ನೀನು ಮುಂಚೆನೇ ಹೇಳ್ಬೇಕಿತ್ತು ತಾನೇ, ನಾನು ಮದುವೆ ಆಗಲ್ಲ, ನಾನು ಲವ್ ಮಾಡ್ತಾ ಇದ್ದೀನಿ, ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತನ. ಕೇಳಿದಾಗ ನಾನು ಆಗ್ತೀನಿ, ಇವಾಗ ಆಗಲ್ಲ, ಓದೋದೆಲ್ಲ ಮುಗಿದ್ಮೇಲೆ ಆಗ್ತೀನಿ ಅಂತ ಹೇಳಿದೆ. ಆಮೇಲೆ ಬಂದಮೇಲೆ ಆಗ್ತೀಯನಮ್ಮ ಅಂದರೆ ಹ್ಞೂ ಅಂತನ ಏನೋ ಒಪ್ಕೊಂಡೆ. ನಾವು ಬಿಡು ಒಪ್ಕೊಳ್ಳಲ್ಲ ಅಂತ ನಾವು ಮದುವೆ ಸೆಟ್ ಮಾಡಿದ್ವಿ. ನೀನು ನೋಡಿದ್ರೆ ಹೇಳ್ದೆ ಕೇಳಿದೆ ರಾತ್ರಿ ಮನೆ ಬಿಟ್ಟು ಬಂದು ಮದುವೆ ಆದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳು? ಅದಕ್ಕೆ ನಿನ್ನ ಮೇಲೆ ಸಿಟ್ಟಿತ್ತು, ಅದಕ್ಕೆ ನೀನು ನೋಡೋಕ್ಕೂ ಬರಲಿಲ್ಲ, ಮಾತಾಡ್ಸೋಕ್ಕೂ ಬರಲಿಲ್ಲ. ಏನ್ ಮಾಡೋದಪ್ಪ, ಅಲ್ಲಿ ಅತ್ತೆನೂ ಅಜ್ಜಿನೂ ಅಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಮದುವೆ ಆಗು ಆಗು ಅಂತನ. ನೀವು ಅರ್ಥ ಮಾಡ್ಕೊಂತ ಇಲ್ಲ. ನಿಮ್ಗೆ ಹೇಳೋಣ ಅಂದ್ರೆ ನನಗೊಂಥರ ಭಯ, ಏನಾಗುತ್ತೋ ಏನೋ. ಆಮೇಲೆ ಹೇಳಿದ್ರೆ ಎಲ್ಲಿ ಕೂಡಾಕಿ ನನ್ನ ಮದುವೆ ಗಿದ್ವೆ ಮಾಡಿಬಿಡ್ತಿರೋ ಅಂತನ ನನಗೆ ಭಯ ಆಯ್ತು. ಅದಕ್ಕೆ ಏನು ಹೇಳಲಿಲ್ಲ, ಹೇಳ್ದೆ ಕೇಳ್ದೆ ಬಂದ್ಬಿಡ್ದೆ. ದಯವಿಟ್ಟು ನನ್ ಕ್ಷಮಿಸಪ್ಪ. ಆಯ್ತು ಬಿಡೆ ಲಾವಣ್ಯ, ನಿಮ್ಮಪ್ಪ ಯಾವ್ದೆಲ್ಲ ಮನಸ್ಸಾಗಿ ಇಟ್ಕೊಂಡಿಲ್ಲ. ಎಲ್ಲ ಒಪ್ಸಿ ಕರ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿದ್ಯಾ ತಾನೇ? ಹೌದಮ್ಮ, ಚೆನ್ನಾಗಿದ್ದೀನಿ. ನಮ್ಮ ಮಾವ ನನ್ನ ಗಂಡ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ ಇಲ್ಲಿ. ಹೌದಾ? ಮತ್ತೆ ನಿಮ್ಮ ಅತ್ತೆ ಇಲ್ಬೋದ್ಲು? ನಮ್ಮ ಅತ್ತೆಗೆ ಇನ್ನೂ ಸಿಟ್ಟೈತೆ. ನಮ್ಮ ಅತ್ತೆನೂ ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಏನೋ ಅದು ನಮ್ಮ ಮಾವನ ಬಲವಂತದಿಂದ. ಆಮೇಲೆ ಜಯಂಟ್ ಇದಾರಲ್ಲ, ಅವರೇನೋ ತಂಗಿ ಅಲ್ವಾ, ಬಲವಂತ ಮಾಡಿ ಸೇರಿಸ್ಕೊಳಂಗಾಯ್ತು ಅಷ್ಟೇನೆ. ಹೌದಾ? ಆದ್ರೆ ಆ ಜಯಮ್ಮ ನೀನು ಅಂತ ಗೊತ್ತಿಲ್ಲದೆ ಆ ತರ ಒಪ್ಸಿದಾಳೆ ಅಷ್ಟೇ. ನೀನು ಲಾವಣ್ಯ ಅನ್ನೋದು ಗೊತ್ತಾಗಿದೆ, ಅವಳು ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋಳು. ಅವಳ ಬಗ್ಗೆ ಏನ್ ಹೇಳ್ತಿತ್ತಾಗ, ನಿನ್ ಜೀವನ ಹಾಳಾಗೋಗ್ಲಿ ಅಂತಾನೆ ಕಾಯ್ತಿದ್ಲು ಅವಳು. ಅವಳ ಮಾಯನ್ ಜೀವನ ಹಾಳಾಗೋಗೈತಲ್ಲ ಈಗ, ಅದೇ ತರ. ಹೌದಾ? ಮತ್ತೆ ಇಲ್ಲಿದ್ದಾಗ ಚೆನ್ನಾಗೇ ಮಾತಾಡ್ತಾ ಇದ್ರು. ಆರ್ತಿ ಬೆಳಗ್ಗೆ ಅವರೇ ಮನೆಗೆ ಕರ್ಕೊಂಡಿದ್ದಮ್ಮ. ಅದೆಲ್ಲ ನಾಟಕ, ನೀನು ಅಂತ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ. ನಿನ್ ಮಕ ನೋಡಿದ ತಕ್ಷಣ ಅವಳಿಗೆ ಉರಿದೋಗಿರುತ್ತೆ. ಬಿಡು, ಅವಳೇನ್ ಹೇಳ್ತೀಯ. ಸರಿ ಆಯ್ತಮ್ಮ. ಅಯ್ಯೋ, ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಮನ್ನ ನೋಡಿದ ಖುಷಿಗೆ ನಾನು ಒಳಗೂ ಕರ್ಕೊಂಡು ಹೋಗ್ತಾ ಇಲ್ಲ ನೋಡು. ಅಮ್ಮ, ಅಪ್ಪ, ಬರೀ ಒಳಕ್ಕೆ ಬಾರಪ್ಪ. ಲಾವಣ್ಯ, ಯಾರು ನೀನ್ ಒಳಗೆ ಕರ್ಕೊಂಡು ಹೋಗ್ತಾ ಇರೋದು? ಯಾರು ಇವ್ರು? ಅಯ್ಯೋ ಅತ್ತೆ, ಇವ್ರು ಗೊತ್ತಿಲ್ವಾ? ನಮ್ಮ ಅಮ್ಮ ಏನು ನಮ್ಮ ಅಪ್ಪಯ್ಯ. ಯಾಕತ್ತೆ ಹಿಂಗ್ ಕೇಳ್ತಾ ಇದ್ದೀರಾ? ಏನು ನೋಡಿಲ್ಲ ನಂಗೆ? ನಾನು ನೋಡಿದ್ದೀನಿ, ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಅಂತ ಗೊತ್ತು. ಇವ್ರು ಯಾಕೆ ಬಂದ್ರು ಇಲ್ಲಿಗೆ ಅಂತನ? ಏನ್ ವಿಜಯಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಮಗಳು ಮನೆಗೆ ತಂದೆ ತಾಯಿ ಯಾಕೆ ಬರ್ತಾರೆ? ಮಗಳನ್ನ ಕಷ್ಟ ಸುಖ ವಿಚಾರಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನಾವೇನೇನು ಬೇರೆಯವರ ಮಂಗೆ?
ಬೇಕಾಗಿಲ್ಲ. ನಮ್ಗೆ ನೀವ್ ಯಾರು ಸಂಬಂಧಿಕರೇ ಅಲ್ಲ. ಏನೋ ನನ್ನ ಮಗನ ಮೇಲೆ ಪ್ರೀತಿಯಿಂದನ ನನ್ನ ಮಗನ್ ಕಳ್ಕೊಂತೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರನೇ ಇವಳ ಈ ಮನೆಗೆ ಸೇರಿಸ್ಕೊಂಡಿರೋದು. ಅದ್ ಬಿಟ್ರೆ ಯಾವ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಮಗಳು ಅದು ಇದು ಅಂತ ಅಳಿಯ ಅಂತ ಮನೆಗ್ ಬಂದ್ರೆ ಚೆನ್ನಾಗಿರಲ್ಲ. ಸುಮ್ನೆ ಹಿಂಗಿಂದ ಹಿಂಗೆ ಹೊರಟೋಗ್ರಿ. ಈ ಮನೆಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಏ ಲಾವಣ್ಯ, ನಿನ್ಗೆ ಈ ಮನೆ ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಸಂಬಂಧ ನೀನ್ ಬಿಡ್ಬೇಕು. ಇಲ್ಲ ಅಂದ್ರೆ ಈ ಮನೆಯಲ್ಲಿ ನಿನ್ಗೆ ಜಾಗ ಇಲ್ಲ. ಹೇಳ್ತೀನಿ, ತಿಳ್ಕೊ. ಇದೇನತ್ತೆ ಹಿಂಗಂತ ಇದ್ಯಾ? ಅಲ್ಲ, ಇದೇನು ಯಾವುದು ಒಂದ್ ಬೇಕು ಅಂದ್ರೆ ಒಂದ್ ಕಳ್ಕೋಬೇಕು ಅಂತ ಹೇಳ್ತಾ ಇದೀರಲ್ಲತ್ತೆ. ಅಲ್ಲ, ಅಪ್ಪ ಅಮ್ಮನ್ ಯಾರಾದ್ರೂ ಬಿಟ್ಕೊಡಕ್ಕಾಗುತ್ತಾ? ಏನತ್ತೆ ಹಿಂಗ್ ಹೇಳ್ತಾ ಇದ್ಯಾ? ನಿಮ್ಮ ಅಪ್ಪ ಅಮ್ಮಯ್ಯ ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗು. ಈ ಮನೆಗೆ ಬರ್ಲೇಬೇಡ ನೀನು. ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಇರು. ಅಥವಾ ನಿನ್ ಗಂಡ ಬೇಕು ಅಂದ್ರೆ ಈ ಮನೆಗೆ ನಡಿ. ಇವ್ರ ಸಂಬಂಧ ಎಲ್ಲ ಬಿಟ್ಟು ಬಿಡ್ಬೇಕು ಅಷ್ಟೇನೆ. ಇದೇನು ವಿಜಯಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ, ಅದೇನೋ ಹೇಳ್ತಾರಲ್ಲ, ಎರಡ್ ಕಣ್ಣಗೆ ಯಾವ ಕಣ್ಣು ಇಷ್ಟ ಅಂತ ನಾ ಕೇಳಿದ್ರೆ ಹೆಂಗ್ ಹೇಳ್ತಾರೆ ಹೇಳು? ಅಪ್ಪ ಅಮ್ಮನೂ ಬೇಕು, ಗಂಡನೂ ಬೇಕು. ಅಲ್ಲ, ನಿನ್ನ ಮಗಳಿಗೇನೆ ಈ ಪರಿಸ್ಥಿತಿ ಬಂದ್ರೆ ನೀನೇನ್ ಮಾಡ್ತಿದ್ದೆ? ಹಿಂಗೆಲ್ಲನ ಹೇಳೋದು ತಪ್ಪು. ಸುಮ್ಮನೆ ಇರು. ನಾವೇನೇನು ಇಲ್ಲೇ ಇರ್ತೀವ, ನೋಡ್ಕೊಂಡು ಹೋಗ್ತೀವಿ ಅಷ್ಟೇನೆ ಮಾತಾಡ್ಸ್ಕೊಂಡು. ಏನ್ ನೀನು ಸಂಬಂಧನೇ ಕಡಿಬೇಕು ಅಂತ ಹೇಳ್ತಾ ಇದ್ಯಾ? ಒಳ್ಳೆ ಧರ್ಮ ಸಂಕಟ ಸಿಗಾಕ್ತಾ ಇದೆಯಲ್ಲ ನನ್ನ ಮಗಳನ್ನ. ನನ್ನ ಗಂಡುಗೋಸ್ಕರ, ನನ್ನ ಮಗುಗೋಸ್ಕರ ಇವಳನ್ನ ಸೊಸೆ ಅಂತ ಒಪ್ಕೊಂಡು ಮನೆಗೆ ಸೇರ್ಸ್ಕೊಂಡಿರೋದು ಅಷ್ಟೇ ಕಣೆ ಲಕ್ಷ್ಮಕ್ಕ. ನಿಮ್ಮನ್ನೆಲ್ಲ ಸಂಬಂಧಿಕರು, ನೆಂಟ್ರು ಏನ್ ಕೊಟ್ಟಿರೋರು ಅಂತನ ಮನೆಗೆ ಕರೆದು ನಿಮ್ಗೆ ಸತ್ಕಾರ ಮಾಡಿ ಕಳಿಸ್ತೀನಿ ಅಂತನ ಅಂದ್ಕೊಂಬಕ್ ಹೋಗ್ಬೇಡ್ರಿ ನೀವು. ಸುಮ್ಮನೆ ಹೋಗ್ತಾ ಇರಿ. ನಿಮ್ಮ ಮಗಳು ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಹೇಳ್ರಿ ಮೊದ್ಲು. ಅಯ್ಯೋ ವಿಜಯಕಯ್ಯ, ನನಗೆ ಮಗಳು ಚೆನ್ನಾಗಿರ್ಬೇಕು. ನೀನು ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು. ಅಲ್ಲ, ಒಂದೇ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಯಾವತ್ತೂ ಬರಲ್ಲ ಬಿಡು. ಬರೋದು ಬೇಡ, ಇವತ್ತು ನೋಡೋದು ಬೇಡ. ಹೋಗ್ತಾ ಇರಿ. ನಮ್ಮ ಮನೆಗೆ ಯಾರು ಸೇರ್ಸಲ್ಲ ನಾವು. ಇವತ್ತಿಂದ ನಿಮ್ಮ ಮಗಳು ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಅಷ್ಟೇನೆ. ಅಯ್ಯೋ ಅತ್ತೆ, ಇದೇನತ್ತೆ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ಮೊದಲನೇ ಸಲ ನಮ್ಮ ಅಪ್ಪ ಅಮ್ಮಯ್ಯ ನಮ್ಮ ಮನೆಗೆ ಬಂದ್ರೆ ಅವ್ರನ್ನ ಇಲ್ಲಿಂದ ಹಿಂಗೆ ಹೋಗ್ರಿ ಅಂತ ಹೇಳ್ತಿದ್ಯಲ್ಲ, ಇದು ತಪ್ಪಲ್ವತ್ತೆ? ಅತ್ತೆ, ದಯವಿಟ್ಟು ಈ ತರ ಎಲ್ಲ ಮಾತಾಡಬೇಡಿ ಅತ್ತೆ. ನಮ್ಮ ಅಪ್ಪ ಅಮ್ಮನ ಬಿಟ್ಟು ನನಗೆ ಇರಕ್ಕಾಗಲ್ಲ. ಅವ್ರನ್ನ ನೋಡದೆ, ಅವ್ರನ್ನ ಮಾತಾಡ್ತಾ ಇರಕ್ಕಾಗಲ್ಲ ಅತ್ತೆ. ದಯವಿಟ್ಟು ಆ ಥರ ಹೇಳ್ಬೇಡಿ. ಅಕ್ಕಮ್ಮ ಲಾವಣ್ಯ, ಏನಾಯ್ತು? ಏ ವಿಜಿ, ಯಾಕೆ? ಓ, ಇವರು ಬಂದಿದ್ದಾರೆ. ನಿಮ್ಮ ಅಪ್ಪ ಅಮ್ಮ ಅಲ್ವಾ ಇವರು? ಹೌದು ಮಾವ, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಅತ್ತೆ ನೋಡಿದ್ರೆ ಗಂಡನ ಸಂಬಂಧ ಬೇಕು, ಈ ಮನೆಗೆ ಇರಬೇಕು ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡ್ಬೇಕು. ನಿಮ್ಮ ಅಪ್ಪ ಅಮ್ಮ ಬೇಕು ಅಂದ್ರೆ ಈ ಮನೆ ಸಂಬಂಧ ಋಣ ತೀರುತ್ತೆ ನಿನಗೆ. ಈ ಮನೆ ಬಿಟ್ಟು ಹೋಗ್ಬೇಕು ಅವ್ರ ಜೊತೆಗೇನೆ ಅಂತ ಹೇಳ್ತಾ ಇದ್ದಾರೆ ಅತ್ತೆ. ನೋಡಿ ಮಾವ. ಅಯ್ಯೋ ದೇವ್ರೆ, ಲೇ ವಿಜಿ, ಏನೇ ಬಂದಿರೋದು ನಿನ್ಗೆ ಗೊತ್ತು? ಅವ್ರೇನು ಬಂದಿರೋರೇನು ಇಲ್ಲೇ ಇರ್ತಾರ ನಿನ್ನ ಮನೆಗೇನೆ? ಹೋಗ್ತಾರೆ ಮಾತಾಡ್ಸ್ಕೊಂಡು. ಇದ್ಯಾಕೆ ಹಂಗಾಡ್ತಾ ಇದ್ಯಾ? ಲಾವಣ್ಯ, ನೀನು ನಿಮ್ಮ ಅಪ್ಪ ಅಮ್ಮನೂ ಒಳಗೆ ಕರ್ಕೊಂಡು ಹೋಗಮ್ಮ. ಸುಮ್ಮನೆ ಇರ್ರಿ. ನಮಗೆ ಹೇಳ್ದೆ ಕೇಳ್ದೇನೆ ನಮ್ಮ ಮಗುನ ಮರಳು ಮಾಡಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡ್ ಬಂದ್ಲಲ್ಲ. ಏನೋ ಮಗನ ಮೇಲಿನ ಪ್ರೀತಿಯಿಂದನ, ನಿನ್ ಮೇಲಿನ ಗೌರವದಿಂದನ ಅವ್ರನ್ನ ಮನೆಗೆ ಸೇರ್ಸ್ಕೊಂಡೆ. ಅವಳ ಮನೆಗೆ ಸೇರ್ಸ್ಕೊಂಡ್ರೆ ಅವ್ರ ಅಪ್ಪ ಅಮ್ಮಯ್ಯ ಎಲ್ಲಾನು ಸೇರ್ಸ್ಕೊಂತೀನಿ ಅಂತ ಹೇಳಿದೀನಿ ನಾನು. ಅದೆಲ್ಲ ಬೇಕಾಗಿಲ್ಲ. ಯಾರ ಸಂಬಂಧನೂ ಅವಳು ಇಟ್ಕೊಂಡು ಕೂಡ್ದು. ಈ ಮನೆ ಸಂಬಂಧ ಬೇಕು ಅಂದ್ರೆ ಅಷ್ಟೇನೆ. ಏನು ಮಾತಾಡ್ತೀಯ? ಸುಮ್ಮನಿರು. ಅಲ್ಲ, ಅಪ್ಪ ಅಮ್ಮ ಬೇಕಾ, ಗಂಡ ಬೇಕಾ ಅಂದರೆ ಆ ಹೆಣ್ಮಗಳು ಏನಂತ ಹೇಳ್ಬೇಕು? ಅಲ್ಲ, ಜನ್ಮ ಕೊಟ್ಟು ಇಷ್ಟು ವರ್ಷ ಸಾಕಿ ಸಲುಹಿರಿದ್ದ ತಂದೆ ತಾಯಿನ ಬಿಟ್ಟು ಗಂಡನ ಜೊತೆ ಸುಖವಾಗಿರೋಕ್ಕಾಗತ್ತಾ? ಅಥವಾ ತಾಳಿ ಇಷ್ಟಪಟ್ಟು ಮದುವೆ ಆಗಿ ತಾಳಿ ಕಟ್ಟಿಸ್ಕೊಂಡು ಗಂಡನ ಮನೆಗೆ ಬಂದ ಮೇಲೆ ಗಂಡನ ಬಿಟ್ಟು ಅಪ್ಪ ಅಮ್ಮನ ಜೊತೆಗೆ ಇದ್ದರೆ ಸುಖವಾಗಿರೋಕ್ಕಾಗತ್ತಾ? ಏನು ಮಾತಾಡ್ತಾ ಇದೆಯಾ ನೀನು? ಎರಡೂ ಸಾಧ್ಯ ಇಲ್ಲ. ಸಾಧ್ಯ ಇರೋದಂಥದ್ದ ಏನಾದರೂ ಇದ್ರೆ ಹೇಳು. ಸುಮ್ಮನೆ ನಡಿ ಒಳಿಕೆ. ಲಕ್ಷ್ಮಕ್ಕ, ಬರಪ್ಪ, ಬರೀ ಒಳಿಕೆ, ಬಾರಪ್ಪ ಒಳಿಕೆ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಯಾವ ತಪ್ಪೂ ಇಲ್ಲ, ಗಿಪ್ಪೂ ಇಲ್ಲ. ತೆಗಿ. ಬೇಜಾರು ಮಾಡ್ಕೊಬೇಡಮ್ಮ. ನಿಮ್ಮ ಅತ್ತೆ ಅಂದಿದ್ಕೆ ಅವಳಂದಿಷ್ಟು ಹಂಗೇನೆ. ಬಿಡೋಣ ಹೋಗ್ಲಿ. ನಮಗೂ ಇವಾಗ ಸಿಕ್ತಿತ್ತು. ನಾವು ನನ್ನ ಮಗಳನ್ನು ಅಳಿಯನ್ನು ಮನೆ ಹತ್ರ ಬಂದಿರೋನ್ನ ಬೈದ್ ಕಳ್ಸಿದ್ವಿ. ನಮ್ಮ ಅತ್ತೆನು ನನ್ನ ಗಂಡನು ಎಲ್ಲಾರು ಬರಬೇಡ ಅಂತ ಬೈದ್ ಕಳ್ಸಿದ್ರು. ಹಂಗೇನೆ ವಿಜಯ ಮಗುನು ಆತರ ಬೇಜಾರಾಗಿದೆ, ಹಂಗೆ ಅದಕ್ಕೆ ಹಂಗೆ ಮಾತಾಡ್ತಾರೆ. ಪರವಾಗಿಲ್ಲ ಬಿಡು. ಏನು ಮಾಡೋಕ್ಕಾಗುತ್ತಮ್ಮ? ಮಕ್ಕಳು ಅಂದಮೇಲೆ ಅವ್ರು ಇಷ್ಟಪಟ್ಟಂಗೆ ಆಗಿದ್ದಾರೆ. ಹಂಗಂತೇಳಿ ಅವ್ರನ್ನ ದೂರ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ನಮ್ಮ ಮಕ್ಕಳು ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ನೋವು ತಾನೇ. ಅವ್ರಿಗೇನ ತೊಂದರೆ ಆದರೆ ನಮಗೆ ತಾನೇ ನೋವು. ಹೌದಣ್ಣ, ನೀವ್ ಹೇಳ್ತಾ ಇರೋದು ಸರಿಯಾಗೈತಿ. ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು, ತಂದೆ ತಾಯಿ ಆಗಿರೋರು. ಆಯ್ತು, ಬರ್ರಿ ಒಳಗೆ ಕುತ್ಕೊ, ಬರ್ರಿ ಕುತ್ಕೊಂಡು ಮಾತಾಡೋಣ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅವ್ರನ್ನ ಮನೆ ಒಳಗೆ ಸೇರ್ಸ್ಕೊಳ್ಳಿ ನನ್ನ ಗಂಡ. ಏನಾದ್ರೂ ಮಾಡ್ಕೊಂಬಿ, ನನ್ಗೂ ಗೊತ್ತೈತಿ ಏನ್ ಮಾಡ್ಬೇಕು ಅಂತಾನ. ನೋಡಮ್ಮ, ನೋಡಪ್ಪ, ಈಗ ಬೇಜಾರು ಮಾಡ್ಕೋಬೇಡ್ರಿ. ನಾನು ಹೆಂಡತಿ ಹಂಗೆಲ್ಲ ಮಾತಾಡಿಲ್ಲ ಅಂತಾನ. ಅವಳಂತ ಇಷ್ಟ ಹಂಗೇನೆ. ಕುತ್ಕೊಡ್ರಿ. ಲಾವಣ್ಯ, ಹೋಗಮ್ಮ, ನಿಮ್ಮ ಅಪ್ಪ ಅಮ್ಮಗೆ ನೀರನ್ನ ತಂದ್ಕೊಡು, ಹೋಗು. ಸರಿ ಮಾವ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.